ಜಗದೀಶ ಶ್ರೀ ವೀರ ಸಿದ್ದೇಶ ದಯೆ ತೋರು ಈಶ ಶ್ರೀ ವೀರ ಸಿದ್ದೇಶ ದಯೆ ತೋರು ಈಶ ಕರುಣಿಸಿ ಕಾಯೋ ನನ್ನಪ್ಪ ಜಗದೀಶ ಕರುಣಿಸಿ ಕಾಯೋ ನನ್ನಪ್ಪ ಜಗದೀಶ ದೇವ ಇಂದು ಯುಗಾದಿಯ ಹಬ್ಬ. ವರ್ಷಕ್ಕೆ ಬರುವ ಈ ಹಬ್ಬ ಹೊಸ ವರ್ಷದ ಹೊಸ ಹರ್ಷ ತರುತ್ತೆ ಅಂತ ಹೇಳ್ತಾರೆ. ಆದ್ರೆ 3 ವರ್ಷದಿಂದ ಮಳೆ ಆಗದೆ ಬೆಳೆಯೂ ಸರಿಯಾಗಿ ಕೈಗೆ ಸಿಗದೆ ಬರಗಾಲಕ್ಕೆ ತತ್ತರಿಸಿ ರೈತನ ಗೋಳು ತೀರದಂತಾಗಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಜೀವನ ಸಾಗಿಸೋಕೆ ಸಾಲ ಸಾಲ ಎಂಬ ಶೂಲವನ್ನು ಕೊಳ್ಳಿ ಕಟ್ಟಿಕೊಂಡ ರೈತ ಕೊನೆಗೆ ಆ ಸಾಲವನ್ನ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗುವಂತ ಸ್ಥಿತಿ ಬಂದಿದೆ. ಅದೆಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರೂ ಸಹ ಅವರ ಹೆಂಡತಿ ಮಕ್ಕಳು ಕಣ್ಣೀರಿನಲ್ಲಿ ಗೋಳಾಡ್ತಾ ಇದ್ದಾರೆ. ಅವರನ್ನ ಕಂಡು ಸಹ ಕಾಣದ ಹಾಗೆ ಕಣ್ಮುಚ್ಚಿಕೊಂಡು ಕುಳಿತಿರುವೇನು ಭಗವಂತ. ನಿನಗೆ ಯಾಕೆ ಕರುಣೆ ಬಾರದು? ನಿನಗೆ ಕರುಣೆ ಎಂಬುದೇ ಇಲ್ವೇ? ಬೇಡಪ್ಪ ಬೇಡ. ರೈತನ ಮಗ ಮಣ್ಣಿನ ಮಗ, ಅವನ ಕಾಪಾಡೋ ಹೊಣೆ ನಿನ್ನನ್ನೇ ಕೊಡ್ದೆಯಪ್ಪ. ಈ ಸಾಲವೆಂಬ ಶೂಲದಿಂದ ನಮ್ಮನ್ನ ದೂರ ಇಟ್ಟು ಈ ರೈತನ ಸಂಸಾರವನ್ನು ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆ ತಂದೆ, ನಿನ್ನನ್ನೇ ಕೊಡಿದೆ. ಗೌರಿ, ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ಬಡವರಿಗೆ ಕಷ್ಟವನ್ನು ಕೊಟ್ಟು ದಯಾದಾಕ್ಷಿಣಿಯನ್ನು ತುಂಬಿ ಸಂಸಾರ ಎಂಬ ರೈತನ ಬಾಳ ನೌಕೆಯನ್ನು ಸಾಗರದಲ್ಲಿ ತೇಲಿಬಿಟ್ಟು ಇತ್ತ ಮುಳುಗಿಸದೆ ಅತ್ತ ದಡ ಸೇರಿಸದೆ
ಕಷ್ಟವೆಂಬ ಬೋರ್ ಗರೆಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ಅನ್ನದಾತನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಆ ನಿನ್ನ ತಾಯಿ. ಅಂದಾಗ ರೈತರಿಗೆ ಎಲ್ಲಿದೆ ನೆಮ್ಮದಿ? ಹಾ ಗೌರಿ, ಈ ದುಡ್ಡನ್ನು ಒಳಗಡೆ ಇಡು. ಅಯ್ಯೋ ದೇವ್ರೆ, ಏನ್ರಿ ಇದು? ಇದು ತುಂಬಾ ಹಣ ಇದೆಯಲ್ಲ, ಇಷ್ಟೊಂದು ಸಾಲ? ಮತ್ತೆ ಸಾಲ ಮಾಡಿದ್ರೇನು? ಇದೇನು ಹೇಗೆ ಕೇಳುತ್ತಿದ್ಯಾ ಗೌರಿ? ಇನ್ನೇನು ಮುಂಗಾರು ಮಳೆ ಬೀಳುವುದರೊಳಗಾಗಿ ಗೊಬ್ಬರ ಬೀಜ ತರಬೇಕಲ್ಲ, ಅದಕ್ಕೋಸ್ಕರ ಆ ಬ್ರಹ್ಮನ ಹತ್ತಿರ ಬಡ್ಡಿಲೆ ದುಡ್ಡು ತಂದಿರುವೆ. ಅಲ್ಲ ರೀ, ನಮಗೆ ಯಾಕೆ ಬೇಕ್ರಿ ಈ ಬಡ್ಡಿಯ ಸಾಲ? ಅದೇನೋ ಅಂತಾರಲ್ಲ, ತಾಯಿಗಿಂತ ಮಗಳು ದೊಡ್ಡಳು ಅನ್ನೋ ಹಾಗೆ ಈ ಬಡ್ಡಿಗೆ ಸಾಲ ತೆಗೆದುಕೊಂಡು ನಾವು ಜೀವನ ತುಂಬಾ ಕಷ್ಟ ಆಗುತ್ರಿ. ನಮಗೆ ಬೇಡ ರೀ, ಬಡ್ಡಿ ಸಾಲ ಬೇಡ. ಗೌರಿ, ನಿಯತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಹೊಲ ಮಾರಿಯದು ಮುಟ್ಟಿಸುವ ರೈತನಿಗೆ ಯಾವ ಬಡ್ಡಿ ಮಕ್ಕಳು ಹಾಗೆ ಸಾಲ ಕೊಡಲ್ಲ. ಅಂದಾಗ ರೈತನನ್ನು ಹರಿದು ತಿನ್ನುವ ಹಲ್ಕ ಜನಗಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಹಾಗೆ ಯಾರೇ ಕೊಡುತ್ತಾರೆ ದುಡ್ಡು? ಬಡ್ಡಿ ಹಂಗಾದ್ರೆ ಮಾತ್ರ ಕೊಡುತ್ತಾರೆ. ಗೌರಿ, ಈ ವಿಷಯವನ್ನು ನಂದೀಶನಿಗೆ ಹೇಳಬೇಡ. ಸರಿ ಹೋಯ್ತು ಬಿಡಿ, ಅವನಿಗೆ ಹೇಳ್ಬೇಡ ಅಂದ್ರೆ ನಾನು ಹೇಳ್ತೇನೆ. ಹೋಗ್ಲಿ ಬಿಡಿ, ಇವತ್ತು ಯುಗಾದಿಯ ಹಬ್ಬ. ಈ ಸಾಲದ ವಿಷಯಕ್ಕೆ ನಮ್ಮ ಮನಸ್ಸನ್ನು ನಾವು ಯಾಕೆ ನೋವು ಮಾಡ್ಕೊಳ್ಬೇಕು? ದುಃಖದ ಮಡುವಿನಲ್ಲಿ ಯಾಕೆ ಕಾಲ ಕಳಿಬೇಕು? ಇವತ್ತೊಂದಿನ ಆದರೂ ನಗುನಗುತ್ತಾ ಸಂತೋಷವಾಗಿ ಕಾಲ ಕಳಿಬೇಕು ನಾವು. ಏನ್ರಿ, ಒಳಗಡೆ ಸಿಹಿ ಅಡಿಗೆ ಸಿದ್ಧವಾಗಿದೆ, ಬನ್ನಿ ನನ್ನ ಜೊತೆ ಒಳಗೂಡಿ ಪ್ರಸಾದ ಸ್ವೀಕರಿಸೋರಂತೆ. ಊಟಕ್ಕಿಂತ ಮುಂಚೆ ನಿನ್ನ ಕಣ್ಣ ನೋಟದಲ್ಲಿ ಕರಗುತ್ತಿರುವ ಆ ಸಿಹಿ ಮುತ್ತಿನ ಮಧುರವಾದ ಗಾನ ಹೊರಹೊಮ್ಮಿ ಬರಲಿ ಈ ಸಮಯದಲ್ಲಿ. ಹೋಗ್ರಿ, ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ಇಷ್ಟು ಜನರ ಮಧ್ಯೆ ನಂಗೆ ನಾಚಿಕೆ ಆಗತ್ತೆ ರೀ. ಆಗ್ಲಿ, ಮತ್ತೆ ಯಾವ್ದೇ ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರಿ ನನ್ನ ಚಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಗೆಳತಿ ನನ್ನ ಗೆಳತಿ ಓ ಗೆಳತಿ ನನ್ನ ಗೆಳತಿ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಗಾಳಿಗೆ ಬಾರಿಯನ ಸನಿಹಕ್ಕೆ ಸಿಹಿ ಮುತ್ತಿನ ಗಾಳಿಗೆ ನೀ ಬಾರಿಯನ ಸನಿಹಕ್ಕೆ
ಚಿನ್ನ. ಪತಿದೇವರೇ ಹೇಳು ಚಿನ್ನ. ಮುಂದುವರ್ರಿ. ಏನ್ ಬೇಕ್ರಿ? ಒಂದೇ ಒಂದು. ಏನದು? ಒಂದೇ ಒಂದು. ಯಪ್ಪ ಏನದು? ಒಂದೇ ಒಂದು ಸಿಹಿ ಮುತ್ತು. ಮುತ್ತ? ಅಯ್ಯಯ್ಯೋ ನಾಚಿಕೆ ಆಗತ್ತಲ್ಲ. ಸಿಹಿ ಮುತ್ತಿನ ಕಮ್ಮಿಗೆ ಬಾರೆನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ಬಾರೆನ ಸನಿಹಗೆ. ನನಸಿಲ್ಲವೋ ನನಗಾಯಿತೋ, ನೀ ಬಂದು ಮಾಳೆಯ ಬೆಳಗಾಯಿತೋ. ನನಸಿಲ್ಲವೋ ನನಗಾಯಿತೋ, ನೀ ಬಂದು ಮಾಳೆಯ ಬೆಳಗಾಯಿತೋ. ನನ್ನೊಲವೇ ನೀ ಬಾ, ನನ್ನ ಚಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡೋ. ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ. ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದನೆ. ಹೇ 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 ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದನೆ. ಪತಿದೇವ ಹೇಳು ಚಿನ್ನ. ಏನು ಬೇಕು? ಒಂದೇ ಒಂದು. ಏನದು? ಒಂದೇ ಒಂದು. ಹೇಳ್ರಿ. ಒಂದೇ ಒಂದು ಸಿಹಿ ಮುತ್ತು. ಅಯ್ಯಪ್ಪ ಎಷ್ಟು ಜನರ ಮಧ್ಯಾಹ್ನ ಮುತ್ತಂದ್ರೆ ಬಂದ್ರೆ ಆಪತ್ತು. ಅನುರಾಗದ ಹೊಸ ಆನಂದ ಬಹುಜನ್ಮದ ಸಮ್ಮಾನ ಬಂದ ಹೋವಾಗಿ ಹೋವಾಗಿ ಜೇನಾಗಿ ಮನ ಜೇನಾಗಿ ಜೀವನದ ಸಾಗರದೆ ತಿಳಿದಿರಲೆಯಾಗಿ ಜೀವನದ ಸಾಗರದೆ ತಿಳಿದಿರಲೆ ಸಂಗೀತವ ಹಾಡಿದೆ ಸುಲಭದ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನ ದೂರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನ ದೂರಲ್ಲಿ ನಮಗಿನ ಅಡುಕ್ಷಣ ಧ್ವನಿಯುತ್ತಲೇ
ಆರತಿಯೇ ಹೊರಗಿಳಿದಂತೆ ಆ ಮದನ ನಗುತ್ತಿರುವಂತೆ ಆರತಿಯೇ ಹೊರಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮಲಗದಲ್ಲಿ ಮಗಳು ಹೋರಾಡವಾಯಿತು ಎನಿಸುತ್ತಿದೆ ಹೋರಾಡವಾಯಿತು ಎನಿಸುತ್ತಿದೆ ಲಾ 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 ಲಾ. ಹೌದು, ನಂದೀಶ ಎಲ್ಲಿ ಕಾಣ್ತಾನೆ ಇಲ್ಲ. ಅವನಾ ಒಳಗಡೆ ಪೂಜೆ ಮಾಡ್ತಾ ಇದ್ದಾನ್ರಿ. ಕರೀಲೇನ್ರಿ? ಕರೆಯುವಂತ ಕರೀಲಾ? ಸ್ವಲ್ಪ ಇರಿ. ಹಾ, ನಂದೀಶ, ಏನಪ್ಪ ನಂದೀಶ, ಬಾರ ಹೊರಗೆ. ಪಂಚಾಯತ್ಗೆ ಪೂಜಾ ಮುಗಿಯಿತು, ಎತ್ತುಗಳಿಗೆ ಮೇವು ಹಾಕಿ ಬರ್ತಾ ಇದ್ದೀನಿ. ಬಾ ಬಾರಪ್ಪ ಬಾ. ಅತ್ತಿಗೆ, ಯಾಕತ್ತಿಗೆ ಇಷ್ಟು ಜಲ್ದಿ ಕರೆದ್ರಿ? ಅಯ್ಯೋ ಏನಪ್ಪ ಇದು ನೀನು? ಅಲ್ಲ, ನಿಮ್ಮಣ್ಣ ಕೂಗು ಅಂತ ಹೇಳಿದ್ರು, ನಾನಿನ್ನ ಕೂಗಿದೆ. ಏನ್ರಿ ಬಂದಿಂದ ನೋಡ್ರಿ ನಂದೀಶ. ಏನಿಲ್ಲ ಅತ್ತಿಗೆ, ದನಗಳ ಮೇವು ಹಾಕಿ ದೇವರ ಪೂಜೆ ಮುಗಿಸ್ಕೊಂಡು ಇವಾಗ ತಾನೇ ಬಂದೆ. ನೋಡಿದ್ರೇನ್ರಿ ಎಂಥ ವಿಚಿತ್ರ. ಅಲ್ಲ, ಅಷ್ಟೆಲ್ಲ ಶಾಲೆ ಕಲಿತ ನನ್ನ ಮೈದುನ ಬೇಕಾದ ಹಾಗೆ ಸರ್ಕಾರಿ ನೌಕರಿನೇ ಮಾಡಬಹುದು, ಆದರೆ ಅದನ್ನೆಲ್ಲ ಬಿಟ್ಟು ಈ ಹೊಲದಲ್ಲಿರೋ ಕೆಲಸನೇ ಮಾಡ್ತೀನಿ, ಈ ಮಣ್ಣಿನ ಸೇವೆನೇ ಮಾಡ್ತೀನಿ ಅಂತ ನಿಂತಿದ್ದಾನಲ್ಲ. ನಿಜವಾಗ್ಲೂ ಇವನು ಮಾಡುವ ಕೆಲಸವನ್ನ ಈಗಿನ ಕಲಿತ ಜನ ನೋಡಿ ಕಲಿಬೇಕು ನೋಡ್ರಿ. ಯಾಕಮ್ಮ ಅತ್ತಿಗೆ ಆ ರೀತಿ ಮಾತನಾಡ್ತಿದ್ದೀರಾ? ವಿದ್ಯೆ ಕಲಿತ ಮಾತ್ರಕ್ಕೆ ಕೆಲಸ ಮಾಡಬಾರ್ದಂತ ಯಾವ ಪುರಾಣದಲ್ಲೂ ಬರ್ದಿಲ್ಲ, ಯಾವ ಕಾನೂನಲ್ಲೂ ಬರ್ದಿಲ್ಲ. ಅಂದಾಗ ಕಲಿತವರು ವ್ಯವಸಾಯ ಮಾಡೋದರಲ್ಲಿ ತಪ್ಪೇನಿದೆ? ಶಭಾಷ್ ಮೈದಿನ, ಶಭಾಷ್. ಎಂಥ ಮಾತನ್ನಾಡಿದೆಯಪ್ಪ. ನೀನು ಆಡುವ ಮಾತು ನಾನು ಕಲಿತವ, ನಾನು ವಿದ್ಯಾವಂತ ಅಂತ ಗರ್ವದಿಂದ ಮಾತಾಡ್ತಾರಲ್ಲ ಈಗಿನ ಯುವಕರು, ಅವರು ಕೇಳಿ ಕಲಿಬೇಕು ನಿನ್ನ ಮಾತನ್ನ. ಹೋಗಪ್ಪ, ಮೊದಲು ಆ ದೇವರಿಗೆ ನಮಸ್ಕರಿಸು ಬಾ. ಅತ್ತಿಗೆ, 100 ದೇವರ ಪೂಜೆಕ್ಕಿಂತ ನಿಮ್ಮ ಹೆತ್ತ ತಾಯಿ ತಂದೆಯನ್ನು ಪೂಜಿಸು. ಯಾಕಂದರೆ ಆ ದೇವರಿಗೂ ಜನ್ಮ ಕೊಟ್ಟವರು ಒಬ್ಬ ತಾಯಿ ತಂದೆ ಎಂಬುದನ್ನು ಮಾತ್ರ ಮರೆಯಬೇಡಿ. ಅಣ್ಣ, ಅತ್ತಿಗೆ, ನೀವೇ ನನ್ನ ಪಾಲಿನ ದೇವರು, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ನಂದೀಶ, ಆ ಬೀರೇಶ್ವರ ಸದಾ ನಿನಗೆ ಒಳ್ಳೆಯದನ್ನು ಮಾಡಲಿ. ನಂದೀಶ, ತೆಗೆದುಕೊಳ್ಳಪ್ಪ ಪ್ರಸಾದ. ಪ್ರಸಾದ? ಯಾವುದಮ್ಮ ಪ್ರಸಾದ? ಇದು ಪ್ರಸಾದವಲ್ಲಮ್ಮ, ಇದು ಪ್ರಸಾದವಲ್ಲ. ನಂದೀಶ, ಏನು ಹೇಳ್ತಿದ್ಯೋ ನೀನು? ಸತ್ಯವಾಗಿ ಹೇಳ್ತಿದ್ದೇನಮ್ಮ, ಇದು ಪ್ರಸಾದವಲ್ಲ. ಇದು 9 ತಿಂಗಳ ಕಾಲ ಉತ್ತಿ ಬಿತ್ತಿ ಬೆಳೆದ ರೈತ ಕೊಟ್ಟ ಅನ್ನ ಪ್ರಸಾದವಮ್ಮ, ಅನ್ನ ಪ್ರಸಾದ. ಅಂದಾಗ ಈ ಗುಡಿಯಲ್ಲಿ ಕುಳಿತಿರುವ ಕಲ್ಲು ದೇವರು ಹೇಗೆ ಕೊಡಲಿಕ್ಕೆ ಸಾಧ್ಯ? ಅತ್ತಿಗೆ, ಈ ಮಾತು ಆ ದೇವರಿಗೂ ಸಹಿತ ಗೊತ್ತು, ಆದರೆ ಅವನಿಗೆ ಹೇಳಲಿಕ್ಕೆ ಬಾಯಿಲ್ಲ, ನಮ್ಮ ಜನರಿಗೆ ತಿಳಿದುಕೊಳ್ಳಲು ತಿಳಿಯಿಲ್ಲ ಅಷ್ಟೇ. ಹೌದು ನಂದೀಶ, ಹೌದು ನಂದೀಶ, ರೈತನ ಉಸಿರು ದೇಶದ ಹಸಿರು ಅನ್ನುವ ಈ ನೀತಿಗೆಟ್ಟ ಸಮಾಜ ರೈತನ ಸಾವಿನ ಸಮಾಧಿ ಮೇಲೆ ಸರ್ಕಾರ ನಡೆಸುವವರಿಗೆ ಹೇಗೆ ಗೊತ್ತಾಗಬೇಕು ರೈತರ ಕಷ್ಟ? ಅನ್ನ ಕಂಡವರ ಮನೆಯಲ್ಲಿ ಸಿಗುವ ಅನ್ನಕ್ಕಿಂತ ನಮ್ಮ ಮನೆಯಲ್ಲಿ ಸಿಗುವ ಗಂಜಿನೇ ಎಷ್ಟು ಲೇಸು ಅನ್ನ.
ನಿಸ್ವಾರ್ಥ ಜೀವಿ ಯಾರಾದರೂ ಇದ್ದಾರಂದರೆ ಅದು ಅನ್ನದಾತ ರೈತ ಮಾತ್ರನ, ರೈತ ಮಾತ್ರ. ಅದಕ್ಕೆ ವರ ಕೊಡಲಿಕ್ಕೆ ಮಾತ್ರ ಇರುವುದು ಆ ದೇವರು. ಆದರೆ ಈ ಜಗತ್ತನ್ನೇ ಸಾಕು ಸಲುವನು ಈ ಅನ್ನದಾತ ರೈತ ಮಾತ್ರನ, ರೈತ ಮಾತ್ರ. ನಿಜ ಮೈದುನ, ಒಬ್ಬ ರೈತ ಬೆವರು ಸುರಿಸಿ ದುಡಿದು ತನ್ನ ಬೆಳೆನ ಬೆಳೆದಾಗ್ಲೇ ಈ ಹಳ್ಳಿಯಿಂದ ದಿಲ್ಲಿವರೆಗೂ ಇಲ್ಲಿರುವ ಆಹಾರ ಸಾಗಾಣಿಕೆ ಆಗೋದು. ಒಂದು ವೇಳೆ ಅದೇ ರೈತ ಭೂತಾಯಿ ಸೇವನೆ ಬೇಡ ಅಂತ ದುಡಿಯೋದನ್ನ ಬಿಟ್ಟು ಮನೆಯಲ್ಲೇ ಕುಳಿತ್ರೆ ಆವಾಗ ಎಲ್ಲಿಂದ ಬರುತ್ತಪ್ಪ ಬೆಳೆ? ಆವಾಗ ತಿಳಿಯುತ್ತೆ ರೈತರ ಯೋಗ್ಯತೆ ಏನು, ಬೆಲೆ ಏನು ಅಂತ ಈ ಸಮಾಜ ಜನರಿಗೆ. ನಿಜ ಗೌರಿ, ನಿನ್ನ ಮಾತು ತಗಣಿ ತುಂಬಿದ ತೊಟ್ಟಿಲಲ್ಲಿ ಮಗವನ್ನು ಮಲಗಿಸಿದಂತಾಗಿದೆ ರೈತರ ಪರಿಸ್ಥಿತಿ. ರೈತರಿಗಾಗಿ ಸರ್ಕಾರದ ಯೋಜನೆಗಳು ಸಾಕಷ್ಟಿದ್ದರೂ ಅವು ಶ್ರೀಮಂತರ ಮನೆ ಪಾಲಾಗುತ್ತಿವೆ. ಹಾಗಾಗಿ ನಮ್ಮಂತ ಬಡ ರೈತರಿಗೆ ಏನು ಲಾಭವಿಲ್ಲಪ್ಪ. ಲಾಭ ಅನ್ನ, ಈ ಜಗತ್ತಿನಲ್ಲಿ ರೈತ ಅನ್ನನೇ ಬೆಳೆಯಲಿಲ್ಲ ಅಂದರೆ ಈ ಜಗತ್ತೇ ಸರ್ವನಾಶವಾಗಿ ಹೋಗುತ್ತೆ. ಇನ್ನು ನಮ್ಮಂತ ಬಡ ರೈತನ ಮಕ್ಕಳು ಸಾರಾಯಿ ಕುಡಿಲ್ಲ ಅಂದರೆ ಈ ಸರ್ಕಾರನೇ ಉರುಳಿ ಹೋಗುತ್ತೆ. ಈ ಸರ್ಕಾರ ನಡಿಬೇಕಂದರೆ ನಮ್ಮಂತವರು ಸಾರಾಯಿ ಕುಡಿಬೇಕು. ಈ ಜಗತ್ತು ನಡಿಬೇಕಾದರೆ ನಿನ್ನಂತ ರೈತರು ಅನ್ನನೇ ಬೆಳಿಬೇಕು. ಇಷ್ಟೇ ಅನ್ನ ಈ ಸಮಾಜದ ವ್ಯವಸ್ಥೆ. ಹೋಗ್ಲಿ ಬಿಡಪ್ಪ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಆ ಸಾಕಷ್ಟು ಶಾಲೆ ಕಲ್ತರು ಭೂತಾಯಿ ಸೇವೆ ಮಾಡೋಕೆ ನಿಂತಿದ್ದೀಯಲ್ಲ, ನಿನ್ನ ಜನ್ಮ ನಿಜವಾಗ್ಲೂ ಸಾರ್ಥಕವಾಯ್ತು ಕಣೋ. ನಿಜ ಅತ್ತಿಗೆ ನಿಮ್ಮ ಮಾತು. ಜಗತ್ತಿನಲ್ಲಿ ರೈತ ಅನ್ನನೇ ಬೆಳೆಯಲಿಲ್ಲ ಅಂದರೆ ನಮ್ಮ ಸರ್ವನಾಶನೇ ಆಗಿ ಹೋಗುತ್ತೆ. ಅಂದಾಗ ನಾವೆಲ್ಲರೂ ಒಟ್ಟಾಗಿರಬೇಕು ಅಷ್ಟೇ. ನಂದೀಶ, ಒಕ್ಕಲಿಗ ಒಕ್ಕಿದರೆ ಬೀಗುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಭಾಷಣದಲ್ಲಿ ಹೇಳೋ ಬಂಡ ಸಮಾಜಕ್ಕೆ ಹೇಗೆ ಅರ್ಥ ಆಗಬೇಕು? ನಿಜ ಅನ್ನ ನಿನ್ನ ಮಾತು. ರೈತನಾದಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೊಂದಿಗೆ ಹೋರಾಡಿ ಆ ಅಧಿಕಾರವನ್ನು ಕಟ್ಟಿ ಹಾಕಿದಾಗಲೇ ನಮ್ಮಂತರಿಗೆ ನ್ಯಾಯ ಸಿಗಲು ಸಾಧ್ಯ. ನಂದೀಶ, ಸರ್ಕಾರ ಅನ್ನುವುದು ಹುಚ್ಚಮುಂಡಿಯ ಲಗ್ನವಿದ್ದ ಹಾಗೆ. ಅಲ್ಲಿ ಕಳ್ಳ ಕಾಕರಿಗೆ ಮಾತ್ರ ಉಣ್ಣಲಿಕ್ಕಿರುವುದು, ನಮ್ಮಂತ ನಿಯತ್ತಿನವರಿಗಲ್ಲ. ಅದಕ್ಕೆ ಹೇಳಿರೋ ಬಲ್ಲವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಹಾಗಾಗಿ ನಮ್ಮಂತ ರೈತರಿಗೆ ಯಾರು ಬೆಲೆ ಕೊಡ್ತಾರೆ? ನಾ ಶಿವಲಿಂಗನ ಮೋಸವಾಯ್ತನ, ಮೋಸವಾಯ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತನ್ನ ಈ ಬಡ ರೈತನ ಬದುಕು. ಬಸಪ್ಪ, ಅನ್ನ, ಕಣ್ಣು ಹರಿಯೋದಡೆ ಕರುಳದೆ ನನ್ನನ. ನಾವಿಬ್ಬರು ಒಂದೇ ತಾಯಿ ಮಡಿಲಲ್ಲಿ ಹುಟ್ಟಿರಿ ಎಂಬುದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಕಣ್ಣುಗಳು ನೋಡಿದರೆ ನನಗೆ ಎಲ್ಲ ಅರ್ಥವಾಗುತ್ತೆ. ಬಸಪ್ಪ, ಏನಾಯ್ತಂದು ಹೇಳಿ. ಏನಿಲ್ಲ ನಿಮಿಷ, ನಾನೇ ಹಾಗೆ ಎಡವಡಿಸಿಬಿಟ್ಟೆ ಅಷ್ಟೇ. ಮೈದುನ, ಅದೇನೇ ಇದ್ರು ನಿಮ್ಮಣ್ಣ ಇದ್ದಾರಲ್ಲ, ಅವ್ರು ಹೋಗಿ ಅದೇನು ಅಂತ ವಿಚಾರಿಸ್ಕೊಂಡು ಬರ್ತಾರೆ. ನೀನು ಸ್ವಲ್ಪ ತಾಳ್ಮೆಯಿಂದಾರಪ್ಪ. ಏನ್ರಿ, ನೀವೇ ಹೋಗಿ ಬನ್ರಿ. ಅತ್ತಿಗೆ, ಅಣ್ಣ, ನೀವೇನಾದ್ರೂ ಹೇಳದಿದ್ರೆ ಈ ನಂದೀಶನ ಮೇಲಾನೆ. ನಂದೀಶ, ಹೌದಣ್ಣ, ನಿನ್ನಂತವ್ರು ತಾಳ್ಮೆ ತೆಗೆದುಕೊಂಡಿದ್ದಕ್ಕೆ ತಾನೇ ಇಂಥವ್ರು ತಲೆ ಮೇಲೆ ಹತ್ತಿ ಕೂತಿದ್ದಾರೆ. ತಾಳ್ಮೆ ಎಂಬ ಜಾಗದಲ್ಲಿ ಸ್ವಲ್ಪ ಸಿಟ್ಟೆಂಬುದು ಇದ್ದರೆ ಸರಿಯಾಗಿ ಹೋಗುತ್ತಿತ್ತು ಈ ಸಮಾಜದ ವ್ಯವಸ್ಥೆ. ಅದೇನು ಇಲ್ಲ ನಂದೀಶ. ಮುಂಗಾರು ಮಳೆಗೆ ಹಚ್ಚಬೇಕೆಂದು ಹಾಕಿದ ಮೆಣಸಿನ ಬೀಜ ಒಳ್ಳೆ ಹದವಿದ್ದರೂ ಮೊಳಕೆ ಒಡೆಯುವುದನ್ನು ಬಿಟ್ಟು ಕೊಳಿತು ಹೋಗ್ಯಾವ. ಬೀಜ ಹಾಕಿದ ರೈತರೆಲ್ಲ ಕಂಗಾಲಾಗಿ ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆಯಪ್ಪ. ಹೌದು ನಿಮಿಷ, ಈಗಾಗಲೇ ಬರದಿಂದ ಬಳಲುತ್ತಿರುವ ಬೆಂಡಾದ ರೈತನ ಗಾಯದ ಮೇಲೆ ಬರೆ ಎಳೆದಂತ ಇದೆಯಪ್ಪ, ಬರೆ ಎಳೆದಂತ ಇದೆ. ಕೊಳೆತು ಹೋದವಂತೆ ಕಳಪೆ ಬೀಜ. ಕಳಪೆ ಬೀಜ ಕೊಟ್ಟ ಅಧಿಕಾರಿ ಯಾವನೇ ಆಗಿರಲಿ, ಅವನನ್ನು ಕಟ್ಟಿ ಹಾಕಿ ಬಾರ್ಕೋಲಿನಿಂದ ಬಾರಿಸಿದರೆ ಕಟ್ಟಂತೆ ಹೇಳುವನು ಕೊಟ್ಟ ಅಧಿಕಾರಿ ಹೆಸರನ್ನು. ಅವಾಗ
ನಾವೆಲ್ಲ ರೈತರು ಸೇರಿ ಪರಿಹಾರ ಕೇಳಿದರಾಯಿತು. ನಂದೀಶ, ಪರಿಹಾರ ಎಂಬುದು ರೈತನ ಮೂಗಿಗೆ ಒರೆಸುವ ತುಪ್ಪವಿದ್ದ ಹಾಗೆ. ತಪ್ಪು ಮಾಡಿಕೊಂಡ ಕಂಪನಿ ಪರಿಹಾರ ಕೊಡುವ ಸಮಯಕ್ಕೆ ಸಾಲದ ಬಡ್ಡಿ ಬೆಳೆದಿರುತ್ತದೆ ಅಷ್ಟೇ. ಹಾಗಾದರೆ ಅಣ್ಣ, ರೈತ ಕಷ್ಟಪಟ್ಟು ದುಡಿದರೆ ಅದಕ್ಕೆ ಬೆಲೆನೇ ಇಲ್ಲ ಅಂತೀಯ? ನ್ಯಾಯ ನ್ಯಾಯ ಎಂಬುದು ನಾಯಿ ಹಾಗೆ ಶ್ರೀವಂತರ ಮನೆ ಕಾವಲು ಕಾಯುತ್ತಿರುವಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿಂದ ಸಿಗಬೇಕಪ್ಪ ನ್ಯಾಯ? ಅಣ್ಣ, ಹಿಂದೆ ನಮ್ಮನ್ನು ಬ್ರಿಟಿಷರು ಬೂಟುಗಾಲಿನಿಂದ ಒದ್ದು ಅನ್ಯಾಯವಾಗಿ ದುಡಿಸಿಕೊಳ್ಳುತ್ತಿದ್ದರು. ಆದರೆ ಕ್ರಾಂತಿ ಎಂಬ ಕಿಡಿಯನ್ನು ಹಚ್ಚಿ ಈ ಪುಣ್ಯ ಭೂಮಿ ಭಾರತಾಂಬೆಗೆ ಸ್ವತಂತ್ರ ತಂದು ಕೊಡಲಿಲ್ಲ ನಮ್ಮ ಹೋರಾಟಗಾರರು. ಹೌದ್ರಿ, ನೀವಂದುಕೊಂಡ ಹಾಗೆ ನನ್ನ ಮೈದ್ಯ ಸಾಮಾನ್ಯನಲ್ಲ. ಈ ಒಡಗೊಲ ಬಾಹುಬಲಿ ರಾಜ ಹುಲಿ ಇದ್ದಂಗ ಅಲ್ವೇ ನನ್ನ ರಾಜ? ನೋಡ್ರಿ, ಸಹನೆಯಿಂದ ಬಂದ್ರೆ ಶಾಂತಿಯ ಗೋಪುರವಾಗಬೇಕು. ಅದೇ ಯುದ್ಧಕ್ಕೆ ಅಂತ ಕೋಪದಿಂದ ಬಂದ್ರೆ ಕ್ರಾಂತಿ ವೀರನಾಗಬೇಕು. ಹಾಗೆ ರೀ ನನ್ನ ಮೈದನ. ಹೌದಮ್ಮ, ನೀವು ಹೇಳೋ ಮಾತು ನಿಜ. ಈ ಕಳಪೆ ಬೀಜವನ್ನು ಕೊಟ್ಟ ಅಧಿಕಾರ ಯಾವನೇ ಆಗಿರಲಿ, ಅವನ ಕೈ ಕಾಲುಗಳನ್ನು ಕತ್ತರಿಸಿ ಈ ಸಮಾಜಕ್ಕೆ ತೋರಿಸುವೆ ರೈತ ಕೊಟ್ಟ ಶಿಕ್ಷೆ ಎಂಬುದನ್ನು. ನಾನಿನ್ನು ಹೋಗಿ ಬರುತ್ತೇನೆ. ನಿಂತುಕೊಳ್ಳು. ಅಲ್ವ ಮೈದನ, ಯಾಕಪ್ಪ ನನಗೆ ಇಷ್ಟೊಂದು ಆತರ? ಬಾಯ್, ಸ್ವಲ್ಪ ಸಹನೆ ಇರಲಿ. ನೋಡು, ಅದೇನು ಅಂತ ನಿಮ್ಮ ಅಣ್ಣನವ್ರು ವಿಚಾರಿಸ್ಕೊಂಡು ಬರಲಿ. ಒಂದು ವೇಳೆ ಅವ್ರ ಮಾತಿಗೆ ಮಾಡದೆ ಹೋದ್ರೆ ಆಮೇಲೆ ನೀನು ಬೇಕಾದ್ರೆ ವಿಚಾರಿಸುವೆ ಅಂತೆ. ಹೌದು ನಂದೀಶ, ನಿಮ್ಮ ಮತ್ತಿಗೆ ಹೋದ್ರಲ್ಲಿ ಒಂದು ಅರ್ಥವಿದೆ. ನಿಜ ನಂದೀಶ, ನೀನು ಯಾಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀಯಾ? ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಾನು ನಾಳೆ ಎಲ್ಲ ರೈತರನ್ನು MLA ಮನೆಗೆ ಕರೆದುಕೊಂಡು ಹೋಗಿ ವಿಚಾರಿಸುತ್ತೇನೆ. ಗೌರಿ, ಇವರಿಬ್ಬರಿಗೆ ಊಟಕ್ಕೆ ಬಡಿಸು ನಡೆ. ಹೌದಪ್ಪ. ನೋಡು, ಹೂಗರಿನಿಂದ ಆಗೋ ಕೆಲಸಕ್ಕೆ ಕೊಡ್ಲಿ ಕೆಲಸ ಏನಿದೆಯಪ್ಪ? ಈ ಆವೇಶ ಬೇಡ. ಒಳಗಡೆ ಪ್ರಸಾದ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕರೆದುಕೊಂಡು ಬಾ, ಒಟ್ಟಿಗೆ ಸೇರಿ ಊಟ ಮಾಡುವಂತೆ. ನಡಿಯಪ್ಪ. ಲೇ ನರಸಿಂಹ, ಕಳ್ಳ ಹೋಟಿನಿಂದ ಆರಿಸಿ ಬಂದು ಸುಳ್ಳು ಕಂಪನಿಗಳ ಮುಖಾಂತರ ಸಾಮಾನ್ಯ ಜನರ ಜೀವನ ಜೊತೆ ಆಟಾಡುವ ಸಿಕಂಡಿ, ಮುಗಿಯಿತು ನಿನ್ನ ಅಟ್ಟಹಾಸ. ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವ ಗಂಡುಗಲಿ ಶಿವಲಿಂಗ, ಹುಟ್ಟಿ ಬಂದಿರುವನು ನಿನ್ನ ಸರ್ವನಾಶಕ್ಕೆ. ಲೇ ನರಸಿಂಹ, ನಾನೇ ಸರ್ಕಾರ, ನನ್ನಿಂದಲೇ ನ್ಯಾಯ ಅನ್ನೋ ಅಹಂಕಾರದ ಮಬ್ಬಿನಲ್ಲಿ ಕೊಬ್ಬಿ ಮೆರೆಯುತ್ತಿರುವೆಯಲ್ಲ, ನೋಡ್ತಾ ಇರು. ನಿಮ್ಮಂತವ್ರು ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ನಿಲ್ಲಿಸಿ ದಂಡ ವಸೂಲಿ ಮಾಡದಿದ್ದರೆ ನಾನು ರೈತರಿಗೆ ಕೊಟ್ಟ ಮಾತಿನಂತೆ ವಚನ ಪಾಲಿಸಿದ ಒಕ್ಕಲಿಗ ನಾನಾಗುವೆ. ಬಸಪ್ಪ, ನಡೆ ಹೋಗೋಣ.